ನಮಸ್ಕಾರ. ಸಮಸ್ತ ಆಯುಷ್ ವಾಹಿನಿಯ ಜನತೆಗೆ ಕರ್ನಾಟಕ ವೈಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡವನ್ನ, ಕನ್ನಡ ಸಾಹಿತ್ಯವನ್ನ ಮನೆ ಮಾತಾಗಬೇಕು, ಎಲ್ರಿಗೂ ತಲುಪಿಸ್ಬೇಕು ಅಂತ ಹೇಳಿದ್ರೆ ಸಂಗೀತ ಅನ್ನುವಂತಹ ಮಾಧ್ಯಮ ತುಂಬಾನೇ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಹೋಗುತ್ತೆ. ಹಾಡುಗಳ ಮೂಲಕ, ಎಷ್ಟೋ ಒಂದು ಕವಿತೆಗಳ ಮೂಲಕ ಕನ್ನಡ ಮನೆ ಮಾತಾಗಿದೆ. ಹಾಗಿರುವಾಗ ಸಂಗೀತ ಯಾವ ರೀತಿಯಾದಂಥ ಒಂದು ಸಾಧನವಾಗಿದೆ ನಮ್ಮ ಕನ್ನಡವನ್ನು ಬಿತ್ತರಿಸೋದ್ರಲ್ಲಿ ಅಂತ ಹೇಳಿದ್ರೆ ಇಂದಿನ ಸಂಚಿಕೆಯನ್ನು ತಾವು ನೋಡಲೇಬೇಕು. ಯಾಕೆಂದರೆ ಇವತ್ತು ನಮಗೆ ಈ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕಿಯಾಗಿರುವಂಥ ಹಾಗೆ ಶಾಸ್ತ್ರೀಯ ಸಂಗೀತದ ಗಾಯಕಿಯಾಗಿರುವಂಥ ಶ್ರೀಮತಿ ಸಂಗೀತ ಕಟ್ಟಿಯವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ. ನಾ ಹೇಳಿದ ಹಾಗೆ ಕನ್ನಡವನ್ನು ವೈಭವೀಕರಿಸೋದಕ್ಕೆ ಈ ಸಂಗೀತ ಅನ್ನೋದು ತುಂಬ ಮುಖ್ಯ ಸಾಧನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೇಗೆ ಇದನ್ನ ನಿಮ್ಮ ಮಾತುಗಳಲ್ಲಿ ವಿವರಿಸ್ತೀರಾ? ವೈಭವನೇ ಅಲ್ವಾ ಕರ್ನಾಟಕ. ನಮ್ಮ ರಾಜ್ಯದಲ್ಲಿ ಇರೋಷ್ಟು ವೈಭವ ಇನ್ನೆಲ್ಲಿದೆ? ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಸಂಬಂಧಿಸಿದಂಗೆ ನಾವು ಮಾತಾಡೋದಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂತಹ ಪ್ರತಿಯೊಂದು ಕಲಾ ಉತ್ಸವಗಳಿರ್ಬೋದು ಅಥವಾ ಸಾಂಸ್ಕೃತಿಕ ಎಷ್ಟೋ ಜಾತ್ರೆಗಳಿರ್ಬೋದು, ನಮ್ಮ ಸ್ಟೇಟ್ ನಲ್ಲಿ ನಡೆಯೋ ಹಾಗೆ ಇನ್ನೆಲ್ಲೂ ನಾನಂತೂ ಇಷ್ಟು ವರ್ಷದಲ್ಲಿ ನಾನು ನೋಡಿಲ್ಲ. ಓಕೆ, ಇಲ್ಲೊಂದು ನಡೀತಾ ಇರ್ಬೋದು ಆ ಮೇಳ ಈ ಮೇಳ ಅಂತ ಬಂದ್ರೆ, ನಮ್ಮ ಸ್ಟೇಟ್ ನಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಡೆಯುವಂತಹ ಒಂದು ಬೃಹತ್ತಾಗಿ ವೈಭವಪೂರಿತ ಉತ್ಸವಗಳ ತರ ಯಾವ ಸ್ಟೇಟ್ನಲ್ಲಿ, ಬೇರೆ ಯಾವ ಸ್ಟೇಟ್ನಲ್ಲೂ ಕಲ್ಚರಲ್ ಫೆಸ್ಟಿವಲ್ಸ್ ಈ ಒಂದು ಮಟ್ಟಕ್ಕೆ ನಡೆಯೋಲ್ಲ. ಸೊ ಅದಕ್ಕೆ ನಾವು ಯಾವಾಗಲೂ ನಮ್ಮ ಸರ್ಕಾರಕ್ಕೆ ಋಣಿಯಾಗಿರ್ಬೇಕು. ಸರ್ಕಾರದ ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ಸರ್ಕಾರ ಬಂದ್ರು ಕೂಡ ಈ ವೈಭವದ ಉತ್ಸವಗಳೇನಿದೆಯಲ್ಲ, ಕರ್ನಾಟಕ ವೈಭವ ಅಂತ ನಾವು ಸೆಲೆಬ್ರೇಟ್, ಹಬ್ಬವನ್ನ ನಾವೇನು ಆಚರಣೆ ಮಾಡ್ತೀವಿ, ಅದು ತುಂಬಾ ಅದ್ಭುತ. ಒಂಥರ ಅದು ಅಷ್ಟು ಚಂದ, ಅಷ್ಟು ಸುಂದರ ನನ್ಗೆ ಬೇರೆ ಎಲ್ಲೂ ಕಾಣಿಸೇ ಇಲ್ಲ. ಅಂದ್ರೆ ಅದಕ್ಕೆ ಖರ್ಚು ವೆಚ್ಚಗಳ ವಿಚಾರವಾಗಿ ಮಾತಾಡೋದು, ನಾವು ಸಣ್ಣವರಾಗಿ ನಮ್ಗೆ ಸಂಬಂಧ ಇಲ್ಲ, ಬಟ್ ಆ ಖರ್ಚು ವೆಚ್ಚದ ವಿಚಾರದಲ್ಲೂ ಕೂಡ ವೈಭವ ನಾವು ಮಾಡ್ತೀವಿ. ಅದು ನಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನ ಉಳಿಸೋದಕ್ಕೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಉತ್ಸವಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಈಗ ಮೊದಲು ಮೈಸೂರು ದಸರಾ, ಹಂಪಿ ಉತ್ಸವ ಮಾತ್ರ ನಡೆಯೋದು. ಆಮೇಲೆ ಬೆಂಗಳೂರು ಹಬ್ಬ ಅಂತ ಶುರು ಆಯ್ತು. ಇವಾಗ ಜಿಲ್ಲೆಗೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿಲ್ಲಾ ಉತ್ಸವಗಳು ನಡೆಯುತ್ತೆ. ಹೌದು. ಸೊ ಅಲ್ಲಿ ಬೆಳೆದಂತಹ ಕಲಾವಿದರಿಗೆ ಅದೊಂದು ದೊಡ್ಡ ವೇದಿಕೆ. ಹೌದು. ಸೊ ಅದಕ್ಕೆ ಮೀಡಿಯಾ ಕವರೇಜ್ ಇರುತ್ತೆ. ಆ ಕಲಾವಿದನ ಬಗ್ಗೆ ಜನರಿಗೆ ಗೊತ್ತಾಗುತ್ತೆ, ಸಾಮಾನ್ಯ ಜನತೆಗೆ ಗೊತ್ತಾಗುತ್ತೆ, ಇದು ಎಲ್ಲ ದೊಡ್ಡವರಿಗೆ ಗೊತ್ತಾಗುತ್ತೆ, ಬೇರೆ ಸ್ಟೇಟ್ ನಲ್ಲಿ ಕೂಡ ಅದ್ ಮಾಡ್ತಾರೆ, ಗೊತ್ತಾಗುತ್ತೆ. ಸೊ ಈ ಬೇರೆ ಬೇರೆ ರಾಜ್ಯದಿಂದ ನಮ್ಮ ಕರ್ನಾಟಕ ಜಿಲ್ಲಾ ಉತ್ಸವನೇ ಇರ್ಬೋದು, ಪ್ರತಿಷ್ಠಿತ ಹಂಪಿ ಉತ್ಸವ, ಮೈಸೂರು ದಸರಾನೇ ಇರ್ಬೋದು, ಬೆಂಗಳೂರು ಹಬ್ಬನೇ ಇರ್ಬೋದು, ಈಗ ನಮ್ಮ ಬೆಂಗಳೂರು ಗಣೇಶ ಉತ್ಸವ ಕೂಡ ಅದೇ ಒಂದು ಇದಕ್ಕೆ ಬರ್ತಾ ಇದೆ. ಅಫ್ಕೋರ್ಸ್ ಅದು ಸರ್ಕಾರದ್ದಲ್ಲ, ಅದು ಪ್ರೈವೇಟ್. ಸ್ಟಿಲ್ ಎಷ್ಟೊಂದು ಹತ್ತಾರು ಈ ತರ ಉತ್ಸವಗಳು ನಮ್ಮಲ್ಲಿ, ಸಾಂಸ್ಕೃತಿಕ ಉತ್ಸವಗಳು ಹೌದು ನಡೀತಾವೆ. ಅದೇ ಒಂಥರ ಕೇಂದ್ರ ಬಿಂದು ಆ ಟೈಮಿಗೆ. ನವೆಂಬರ್ ಬಂತಂದ್ರೆ ಒಂಥರ, ಆಮೇಲೆ ಮಾರ್ಗಶೀರ್ಷ ಮಾಸದಲ್ಲಿ ಡಿಸೆಂಬರ್ ನಲ್ಲಿ ಹೇಗೆ ಚೆನ್ನೈಯಲ್ಲಿ ಶಾಸ್ತ್ರೀಯ ಸಂಗೀತದ ಒಂದು ಸಮಾರೋಹಗಳು ನಡೀತವೆ ಅಹೋರಾತ್ರಿ, ಆ ತರ ಇಲ್ಲೂ ಕೂಡ ಕರ್ನಾಟಕಿ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಹೀಗೆ ಹಲವಾರು ಉತ್ಸವಗಳಿಗೆ ವೇದಿಕೆ ಏನ್ ಕಮ್ಮಿನೇ ಇಲ್ಲ. ಐ ಥಿಂಕ್ ಇದು ಒಂದೇ ರಾಜ್ಯದಲ್ಲಿ ಅದು ಸಾಧ್ಯ ಆಗ್ತದೆ. ಅದಕ್ಕೆ ಬೇರೆ ಕಡೆಯಿಂದ ಕಲಾವಿದರು ಇಲ್ಲಿ ಬಂದು ಯಾವಾಗ ನಾವು ಪರ್ಫಾರ್ಮ್ ಮಾಡ್ತೀವಿ ಅಂತ ಹಾತೊರಿತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ. ನಾವು ಬೇರೆ ಕಡೆ ಹೋದಾಗ ಅವ್ರು ಕೇಳ್ತಾರೆ ಕರ್ನಾಟಕದಿಂದ ಅಂದ ತಕ್ಷಣ ಅವ್ರಿಗೊಂಥರ ಏನೋ ಒಂಥರ ಒಂದು ಥ್ರಿಲ್, ನಿಮ್ಮಲ್ಲಿ ಆ ಫೆಸ್ಟಿವಲ್ಗೆ ನಾನು ಬಂದಿದ್ದೆ, ಈ ಫೆಸ್ಟಿವಲ್ಗೆ ಬರ್ಬೇಕು ನೋಡಿ, ನಾನು ಪರ್ಫಾರ್ಮ್ ಮಾಡ್ತೀನಿ. ನಮ್ಗೆ ಹೇಳ್ತಾರೆ, ಅಲ್ಲಿ ತುಂಬಾ ಕೇಳಿದೀನಿ, ನಾವೇನಾದ್ರು ಬಂದು ಹಾಡ್ಬೋದಾ, ನಾವೇನಾದ್ರು ಬಂದು ನುಡ್ಸ್ಬೋದಾ, ಕೇಳ್ತಾರೆ ಕಲಾವಿದರಿಗೆ. ಅದೇನ್ ತಪ್ಪಲ್ಲ ಕೇಳೋದು. ಅಂದ್ರೆ ಅವ್ರಿಗೆ ಅಷ್ಟು ಇದ್ರ ಬಗ್ಗೆ ಹೊರಗಡೆ ಅಷ್ಟು ಜನಕ್ಕೆ ಗೊತ್ತಿದೆ. ಸೊ ಅದೆಂತ ದೊಡ್ಡ ಒಂದು ವೈಭವ ನೋಡಿ. ಸೊ ನಮ್ ಸ್ಟೇಟ್ ಅಲ್ಲಿ ಇದ್ದಂಗೆ ಎಲ್ಲೂ ಇಲ್ಲ. ಅದಕ್ಕೆ ಹ್ಯಾಟ್ಸ್ ಆಫ್ ಟು ಕರ್ನಾಟಕದ ಜನತೆ, ಹ್ಯಾಟ್ಸ್ ಆಫ್ ಟು ಸಂಗೀತ ರಸಿಕರು, ಸಂಗೀತ ಪ್ರಿಯರು, ಅಭಿಮಾನಿಗಳು. ಹೌದು, ಅವರಿಗೆ ದೀರ್ಘದಂಡ ನಮಸ್ಕಾರ. ಅಭಿಮಾನಿಗಳಿಗೆ, ಸರ್ಕಾರಕ್ಕೆ, ಯಾವುದೇ ಸರ್ಕಾರ ಇರಲಿ, ಈ ಉತ್ಸವಗಳಿಗೆ ತನು ಮನ ಧನದಿಂದ ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾರೆ, ಇದನ್ನ ಉತ್ಸವನ ನಡೆಸ್ಕೊಡ್ತಾರೆ. ಸೊ ಹಾಗಾಗಿ ನಾವು ಯಾವಾಗ್ಲೂ ನತಮಸ್ತಕರಾಗಿ, ನಾವು ನಿಜವಾಗ್ಲೂ ನಮ್ಮ ತಾಯಿ ಭುವನೇಶ್ವರಿಗೆ ನಾವು ಯಾವಾಗ್ಲೂ ಶಿರಸ
ನಮಾಮಿ ಅಂತ ಹೇಳಿ. ಸೊ ನನ್ಗೆ ತುಂಬಾ ಹೆಮ್ಮೆ ಇದೆ. ಅದು ಶಾಸ್ತ್ರೀಯ ಸಂಗೀತ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ದೊಡ್ಡಾಟ ಇರ್ಬೋದು, ಡೊಳ್ಳು ಕುಣಿತ ಇರ್ಬೋದು, ಯಕ್ಷಗಾನ ಇರ್ಬೋದು, ಇನ್ಸ್ಟ್ರುಮೆಂಟಲ್ ಮ್ಯೂಸಿಕ್ ಇರ್ಬೋದು, ಫ್ಯೂಷನ್ ಇರ್ಬೋದು, ಬ್ಯಾಂಡ್ ಇರ್ಬೋದು, ಆಮೇಲೆ ಸಿನಿಮಾ ಚಿತ್ರಗೀತೆಗಳ ಗಾಯನ ಇರ್ಬೋದು, ದಾಸವಾಣಿ, ಎಷ್ಟು ಒಂದೇ ಎರಡೇ ಈ ಒಂದೊಂದು ವೇದಿಕೆಯಲ್ಲೂ 10 ಜನ ಕಲಾವಿದರು ಬಂದು ನುಡಿಸ್ತಾರೆ, ಹಾಡ್ತಾರೆ. ಎಲ್ಲಿ ಈ ತರ ವೈಭವ ಇದೆ ನೋಡಿ. ಹೌದು ಹೌದು. ಸೊ ಹೀಗಾಗಿ ನನಗೆ ಕನ್ನಡತಿಯಾಗಿ ನಂಗೆ ತುಂಬಾ ಹೆಮ್ಮೆ ಇದೆ. ಹೊರಗಡೆ ಕಲಾವಿದರನ್ನ ತುಂಬಾ ಇತ್ತೀಚೆಗೆ ಜಾಸ್ತಿ ಜನ ಬರ್ತಾ ಇದ್ದಾರೆ. ಒಂದು ಅವರಿಗೆ ನುಡಿಸ್ಬೇಕು, ಹಾಡ್ಬೇಕು ಅಂತ ಅವರಿಗೆ ತುಂಬಾ ಆಸೆ. ಯಾಕೆಂದ್ರೆ ಇಲ್ಲಿ ಜನತೆ ಅಷ್ಟು ಪ್ರೀತಿಯಿಂದ ಅವ್ರನ್ನ ಬಂದ್ ಮಾಡ್ಕೊಳುತ್ತೆ. ನನ್ ಒಂದ್ ಹಾಡ್ ಜ್ಞಾಪಕ ಬರ್ತಾ ಇದೆ. ರೆಂಬಿ ಕೊಂಬಿಯ ಮೇಲೆ ಗೋಡ ಕಟ್ಟಿದವರೆಕ್ಕಿ ಬಲಿತ ಹಕ್ಕಿ, ಗೂಡಿನ್ಯಾಗ ಮಲಗ್ಯಾವ ಮರಿ ಹಕ್ಕಿ. ಆಹಾ, ಇಲ್ಲಿ ಲೈನ್ ಬರೀತಾರೆ. ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ. ಸರಿ, ಬರೋರ್ನೆಲ್ಲಾ ನಮ್ಮ ಬಳಗ ಅಂತ ನಾವು ಬಾಚಿ ತಬ್ಕೊಂಡು ಅವ್ರನ್ನ ಬರ್ಮಾಡ್ಕೊಳ್ತೀವಿ. ಹೌದು. ಮತ್ತೆ ಅವ್ರ ಕಲೆಯನ್ನು ಕೂಡ ನಾವು ಆಸ್ವಾದನೆ ಮಾಡ್ತೀವಿ, ಬರ್ಮಾಡ್ಕೊಳ್ತೀವಿ. ಎಕ್ಸೆಪ್ಟ್ ದೆಮ್ ಅಂಡ್ ದೇರ್ ಆರ್ಟ್. ಹೌದು. ಯಾಕೆ ಮತ್ತೆ ಹೊರಗಡೆ ಅವ್ರು ಬರಲ್ಲ? ಬಂದೇ ಬರ್ತಾರೆ. ಹೌದು. ಸೊ ಅವರಿಗೆ ಬೇಕಾದಂತಹ ಸೌಕರ್ಯ, ಸೌಲಭ್ಯ ಎಲ್ಲವನ್ನೂ ನಮ್ಮ ಸರ್ಕಾರ ಶ್ರೀಮಂತ ರೀತಿಯಲ್ಲಿ ಮಾಡುತ್ತೆ. ಸೊ ಈ ವೈಭವ ಬೇರೆ ಎಲ್ಲೂ ನಾನು ನೋಡಿಲ್ಲ, ಇಷ್ಟು ವರ್ಷದ ನನ್ನ ಕರಿಯರ್ ಅಲ್ಲಿ ನೋಡಿಲ್ಲ. ಸೊ ಹಾಗಾಗಿ ನಂಗೆ ತುಂಬಾ ಇದ್ರ ಬಗ್ಗೆ ಬಹಳ ಖುಷಿ ಇದೆ, ಬಹಳ ಹೆಮ್ಮೆ ಇದೆ. ಇದು ಒಂದು ರೀತಿಯ ಕರ್ನಾಟಕದ ವೈಭವ ಅಂದ್ರೆ ಇದು ಇಡೀ ನಮ್ಮ ಭಾರತ ದೇಶವನ್ನ ಒಟ್ಟು ಮಾಡಿ ಒಂದೇ, ನಾವು ಭಾರತೀಯರು ಒಂದೇ ಅನ್ನೋ ಫೀಲಿಂಗ್ ತರ್ತಕ್ಕಂತ ಒಂದು ರಾಜ್ಯ. ಹೌದು ಹೌದು. ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅಂತ ಹೋದ್ಮೇಲೆ ವಿಚಾರ ವಿನಿಮಯ ಆಗುತ್ತೆ. ಸ್ಟೈಲ್ಸ್ ಒಂದು ಭೂಪರಾಗಿ ಹೇಗೆ ಹಾಡ್ತೀವಿ, ಅವ್ರು ನುಡಿಸ್ತಾರೆ, ಕಲೀಲಿಕ್ಕೆ ಸಿಗುತ್ತೆ, ಕಲಿಸೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಇದು ಕಲ್ಚರಲ್ ಎಕ್ಸ್ಚೇಂಜ್ ಇದು. ಸೊ ನಮ್ಮ ದೇಶ ಭಾರತ ಒಂದು ಅಂತ ಸಾರಿ ಹೇಳುವಂತ ಒಂದು ಭಾಷೆ ನಮ್ಮ ಕನ್ನಡ. ಹೌದು. ಇನ್ನು ನಮ್ಮ ಕನ್ನಡವನ್ನ ಅಥವಾ ಕರ್ನಾಟಕವನ್ನ ಸುಗಮ ಸಂಗೀತ ಕ್ಷೇತ್ರ ಅಂತ ಕೂಡ ಕರೀತಾರೆ. ನೀವು ಹಾಡಿನ ಪ್ರಕಾರಗಳನ್ನ ಹಾಡ್ತಾ ಹೋದ್ರೆ ಸುಗಮ ಸಂಗೀತಕ್ಕೂ ನಾವು ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತೇವೆ. ಅದರ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲಿ ಕವಿಗಳು ತುಂಬಾ ದೊಡ್ಡ ಕವಿಗಳಾಗ್ಬೋದು, ಈಗ್ಲೂ ಇದ್ದಾರೆ. ಸೊ ಕವಿ ಕಾವ್ಯ ಗಾಯನ ಅಂತ ಬಂದಾಗ ಸಂಗೀತ, ಶಾಸ್ತ್ರೀಯ ಸಂಗೀತ ಜನಸಾಮಾನ್ಯರಿಗೆ ತಲುಪಲಿಕ್ಕೆ ಬಂದಂತ ಒಂದು ಪ್ರಥಮ ಸಾಧನ ಅಂತಂದ್ರೆ ಭಕ್ತಿ ಸಂಗೀತ. ಭಕ್ತಿ ಸಂಗೀತದಿಂದ ಮನೆ ಮಾತಾದಂತ ಎಲ್ಲ ಸಾಹಿತ್ಯ, ದಾಸ ಸಾಹಿತ್ಯ ಅಥವಾ ವಚನ ಸಾಹಿತ್ಯ ಅಥವಾ ಭಜನ್, ಅಭಂಗ್, ಇವೆಲ್ಲಾ ಪ್ರಾಂತ್ಯದಿಂದ ಬೆಳ್ಕೊಂಡು ಬಂದು ದೊಡ್ಡ ರಚನಾಕಾರರು ಹುಟ್ಟಿದ್ರು, ದಾಸ ಶ್ರೇಷ್ಠರು ಬಂದ್ರು. ಹಾಗೆ ದಾಸ ಶ್ರೇಷ್ಠರು ಭಕ್ತಿ ಪರಂಪರೆಯನ್ನ ಬರೆದಾದ್ಮೇಲೆ ಸುಗಮ ಸಂಗೀತ ಬಂದಿದ್ದು ಇವತ್ತಲ್ಲ. ಸುಗಮ ಅಂದ್ರೆ ಈಸಿ ಅಂದ್ರೆ ಏನು? ಸಂಗೀತ ಈಸಿನೋ? ಇಲ್ಲ, ಅಲ್ಲ. ಪದಗಳ ಲಾಲಿತ್ಯ, ಆ ಪದಗಳ ಸುಲಭ ಒಂದು ಏನ್ ಹೇಳ್ತಾರೆ, ಹೇಳೋದು, ಬಾಯಿಂದ ಹೇಳ್ಕೊಳ್ಳೋದು, ಅದು ಈಸಿ ಆಗ್ಲಿ. ಈಗ ನಮ್ಗೆ ಮೊದ್ಲೇನಾಗ್ತಿತ್ತು, ಬಾಯಲಿ, ಇದು ಜನಸಾಮಾನ್ಯರಿಗೆ ಆಸ್ವಾದನೆ ಮಾಡ್ತಾ ಇದ್ರು ಕೂಡ ಹೇಳಲಿಕ್ಕೆ ಕಷ್ಟ ಆಗ್ತಿತ್ತು. ಹೌದು. ಬಾಯಲಿಯ ಜನಕಾರ, ಈ ತರ ಛಂದಸ್ನಲ್ಲಿ ಪದಗಳು ಬಂದಾಗ ನನಗೂ ಬರುತ್ತೆ ಅಂತ. ಸೊ ನಾನು ಹಾಡಬಲ್ಲೆ ಅಂತ ಬಂದಿದ್ದು ಭಕ್ತಿ ಸಂಗೀತದ ನಂತರ ಸುಗಮ ಸಂಗೀತ. ಕನ್ನಡವೇ ನಿತ್ಯ.